ಹಾಯ್ ಚಾಂಪಿಯನ್ಸ್, ವೆಲ್ಕಮ್ ಟು ಅವರ್ ಸ್ಪರ್ಧಾ ಗುರುಜಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು 2023ರಲ್ಲಿ ಎಸ್ ಡಿ ಎಕ್ಸಾಮ್ ಏನಾಗಿತ್ತು ಅಂದರೆ KA ಡಿಪಾರ್ಟ್ಮೆಂಟ್ SD ಎಕ್ಸಾಮ್ ನಡೆಸಿತ್ತು ರೀ. ಅಲ್ಲಿ ಸಾಮಾನ್ಯ ಕನ್ನಡದ ಟಾಪ್ 35 ಕ್ವಶನ್ಗಳನ್ನು ನೋಡೋಣ ರೀ. ಇದೇ ರೀತಿ KA ಎಕ್ಸಾಮ್ ಡಿಪಾರ್ಟ್ಮೆಂಟು ವಿಲೇಜ್ ಅಕೌಂಟೆಂಟ್ ನಡೆಸ್ತಿರೋ ಕಾರಣ ಇದೇ ರೀತಿ ಕ್ವಶನ್ಗಳು ಬರ್ತಾರೆ. ಹಾಗಾಗಿ ಈ ಕ್ವಶನ್ ಪೇಪರನ್ನು ಅನಲೈಸಸ್ ಮಾಡೋಣ. ಇದಾದ ನಂತರ ನೆಕ್ಸ್ಟ್ ನಾಳೆ ಕಂಪ್ಯೂಟರ್ ವಿಡಿಯೋ ಬರ್ತೈತಿ. ಅದೇ ರೀತಿ ಇಂಗ್ಲೀಷ್, ಇದೇ ರೀತಿ ವಿಲೇಜ್ ಅಕೌಂಟೆಂಟ್ಗೆ ಹೆಲ್ಪ್ ಆಗೋ ವಿಡಿಯೋಗಳನ್ನು ಮಾಡ್ತೀವಿ ರೀ. ಮೊದಲೇದಾಗಿ ನೋಡೋದಾದರೆ ಮೈಸೂರು ಮಲ್ಲಿಗೆ ಕವನ ಸಂಕಲನದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ನೋಡಿ ಸ್ಪರ್ಧಾರ್ಥಿಗಳೇ, ಈ ಕ್ವಶನನ್ನು ಲಾಸ್ಟನ್ನು ಹೇಳ್ತೀನಿ. ನೀವು ಕರೆಕ್ಟಾಗಿ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿರಿ, ಇಲ್ಲಾಂದರೆ ಲಾಸ್ಟ್ ತನಕ ವೇಟ್ ಮಾಡಿರಿ. ನೆಕ್ಸ್ಟು ಪಟಪಟ ಎಂಬುದು ಏನು ಕೇಳಿದ್ದಾರೆ. ಇಲ್ಲಿ ನೀವು ಆಪ್ಷನ್ಸನ್ನು ರಿಮೂವ್ ಮಾಡ್ಬೇಕು ರೀ. ಪಟಪಟ ಎಂಬುದು ಯಾವುದೇ ಕಾರಣಕ್ಕೆ ವಿರುದ್ಧಾರ್ಥಕ ಪದ ಆಗಲ್ಲ ರೀ. ಅದೇ ರೀತಿ ಸಂಭವಾರ್ಥಕನೂ ಆಗಲ್ಲ ರೀ. ಪಟಪಟ ಎಂಬುದು ಅನುಕರಣವಾಕ್ಯ ಆಕೈತ್ರಿ. ಈ ರೀತಿಯಾಗಿ ನೀವು ಗೆಸ್ ಮಾಡ್ಬೇಕು ರೀ. ನೆಕ್ಸ್ಟು ಅವನು ಎಂಬ ಪದ ಏನು ಕೇಳಿದ್ದಾರೆ, ಸರ್ವನಾಮ. ಎಷ್ಟು ಈಜಿ ಕ್ವಶನ್ ಕೇಳ್ಯಾರ ನೋಡ್ರಿ. ಅವನು ಸರ್ವನಾಮ. ಅದೇ ರೀತಿ ಅವಳು, ಅದು, ಅವರು, ನಾನು, ನಾವು ಇವೆಲ್ಲ ಸರ್ವನಾಮಗಳು. ಓದಿದನು ಈ ಪದದ ವರ್ತಮಾನ ಕಾಲದ ರೂಪ ಯಾವುದು ಕೇಳಿದ್ದಾರೆ. ಓದಿದನು ಅಂದರೆ ವರ್ತಮಾನ ಕಾಲ ಅಂದರೆ ಪ್ರೆಸೆಂಟ್ ನಡೀತಿರಬೇಕು. ಓದಿದನು ಏನಾಕತ್ರಿ, ಓದುತ್ತಾನೆ. ಸಂಧಿಗಳ ಮೇಲೆ 2 ಕ್ವಶನ್ ಪಿಕ್ಸ್ ಇರ್ತಾರೆ ವಿಲೇಜ್ ಅಕೌಂಟೆಂಟ್ಗೆ. ಹಾಗಾಗಿ ಸಂಧಿಗಳನ್ನು ಚಲೋತ್ತಂಗೆ ಸ್ಟಡಿ ಮಾಡಿರಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಐತ್ರಿ. ಸವರ್ಣ ದೀರ್ಘ ಸಂಧಿಯನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ದೇವಾಲಯ. ದೇವ ಪ್ಲಸ್ ಆಲಯ, ದೇವಾಲಯ. ಅದೇ ರೀತಿ ಅಂತ್ಯ ಎಂಬ ವಾಚಕವನ್ನು ಹೊಂದಿರುವ ಅಲಂಕಾರ ಯಾವುದು ಕೇಳಿದ್ದಾರೆ. ಅಂತ್ಯದಲ್ಲಿ ಉಪಮಾನ ಆಕೈತಿ ನೋಡ್ರಿ. ಕರ್ನಾಟಕ ಎಂದು ಹೆಸರಿಸುವ ಮೊದಲು ನಮ್ಮ ರಾಜ್ಯಕ್ಕಿದ್ದ ಹೆಸರು ಅಂದರೆ ಕರ್ನಾಟಕ ಅನ್ನೋಕ್ಕಿಂತ ಪೈಲ ಮೊದಲು ಯಾವ ಹೆಸರಿಂದ ಕರಿತಾ ಇರ್ತೀರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೈಸೂರು. ಈ ರೀತಿಯಾಗಿ GK ಕ್ವಶನ್ ಕೂಡ ಸಾಮಾನ್ಯ ಕನ್ನಡ ಕ್ವಶನ್ನಲ್ಲಿ ಆ್ಯಡ್ ಮಾಡಿದ್ದಾನೆ. ತಿನ್ನು ಪದದ ನಿಷೇಧಾರ್ಥಕ ರೂಪ ಯಾವುದು ಕೇಳಿದ್ದಾರೆ. ಇದಕ್ಕೆ ತಿನ್ನು ಇದು ತಿನ್ನನು ಅಂತ ಆಕತ್ರಿ. ಕರ್ನಾಟಕದ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮ ಇರುವ ಸ್ಥಳ ನೋಡ್ರಿ. ಜಿಯೋಗ್ರಫಿ ಹೋಗಿ ಸಾಮಾನ್ಯ ಕನ್ನಡದಲ್ಲಿ ಹಾಕಿದ್ದೇನೆ ರೀ. ರಂಗನತಿಟ್ಟು ಪಕ್ಷಿಧಾಮ ಎಲ್ಲಿತಿ, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿದೆ. ನಿತ್ಯೋತ್ಸವದ ಕವಿ ಯಾರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ KS ನಿಸಾರ್ ಅಹಮದ್. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಪ್ರಧಾನಮಂತ್ರಿ ಅನಾವರಣಗೊಂಡ ಅಲೋಹದ ಪ್ರತಿಮೆ ಅಂದರೆ 2023ರಲ್ಲಿ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬಂದ ಒಂದು ಪ್ರತಿಮೆಯನ್ನು ಅನಾವರಣ ಮಾಡ್ತಾನೆ ರೀ. ಅದನ್ನು ಕೂಡ ಇಲ್ಲೇ ಕ್ವಶನ್ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಕೆಂಪೇಗೌಡ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೀವೇನಾಗ್ತೀರಿ, ಪುನೀತ್ ರಾಜ್ಕುಮಾರ್ ಅಂತ ಆಗ್ತೀರಿ. ಹಾಗಲ್ಲ, ಕರೆಂಟ್ ಅಫೇರ್ಸನ್ನು ಡೈಲಿ ಅಪ್ಡೇಟ್ ಮಾಡ್ಕೊತಾ ಇರಿ. ಕರ್ನಾಟಕದಲ್ಲಿ ಅಭಿಮಾನ ಸ್ಟುಡಿಯೋ ಸ್ಥಾಪಿಸಿದ ನಟ ಯಾರು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾರಂದರೆ TN ಬಾಲಕೃಷ್ಣ. ಪೂರ್ವ ಈ ಪದದ ಸಮಾನಾರ್ಥಕ ರೂಪ ಏನು ಕೇಳಿದ್ದಾರೆ. ಪೂರ್ವ ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಮೂಡಣ. ಪಶ್ಚಿಮ ಪಡುವಣ. ಅದೇ ರೀತಿ ಮ್ಯಾಗಿಂದ ಉತ್ತರ ಬಾಣವನ್ನು ಹೂಡಲು ಆಗದ ಬಿಲ್ಲು. ಇದರ ಒಗಟಿನ ಅರ್ಥ ಕೇಳ್ತಾರೆ. ಅಂದರೆ ಬಾಣವನ್ನು ಹೂಡಲು, ಅದಕ್ಕೆ ಅಂದ್ರೆ ಬಾಣವನ್ನು ಮಾಡೋಕ್ಕೆ ಬರಲ್ಲ ರೀ. ಅದು ಅರ್ಥ ಏನು ಕೇಳಿದ್ದಾರೆ. ಅದಕ್ಕೆ ಯಾವುದಂದ್ರೆ ಅರ್ಥ ಕಾಮನ ಬಿಲ್ಲು ಇಲ್ಲಿ ಸರಿಯಾದ ಉತ್ತರ. ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುವ ಸಂಧಿ ಯಾವುದು ಕೇಳಿದ್ದಾರೆ. ಆದೇಶ ಸಂಧಿ. ಒಂದು ಅಕ್ಷರ ಆದೇಶವಾಗಿ ಬರೋದಕ್ಕೆ ಆದೇಶ ಸಂಧಿ ಅನ್ನುತ್ತಾರೆ. ಹಾಗಾಗಿ ಒಂದು ಅಕ್ಷರಕ್ಕೆ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರುತ್ತದೆ. ಅಷ್ಟು ಈಜಿ ಕ್ವಶನ್ ಅದ ನೋಡ್ರಿ. ನಾ ಹೇಳಿದ್ರೆ ಸಂಧಿ ಒಳಗೆ 2 ಕ್ವಶನ್ ಕೇಳ್ತಾರಂದ್ರೆ ಸಂಧಿ ಒಳಗೆ 2 ಕ್ವಶನ್ ಕಂಪಲ್ಸರಿ SD ಆಗಿರ್ಬೋದು, ಇದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಇಲ್ಲಿ ಕೇಳ್ತಾರೆ. ಅದೇ ರೀತಿ PDOಗೂ ಕೇಳ್ತಾರೆ. 2 ತಲೆಗಳುಳ್ಳ ಕಾಲ್ಪನಿಕ ಪಕ್ಷಿ ಯಾವುದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗೊತ್ತಿರ್ತೈತೆ ರೀ, ಗಂಡ ಬೇರುಂಡ. ಕಂಠೀರವ ಎಂಬ ಹೆಸರುಳ್ಳ ಪ್ರಾಣಿ ಯಾವುದು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಸಿಂಹ. ಕದಳಿ ಅಂದರೆ ಎಲ್ಲರೂ ಏನಾಗ್ತೀರಿ, ಮಾವು ಅಥವಾ ನೀವು ದಾಳಿಂಬೆ ಹಾಕ್ತೀರಿ. ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಾಳೆ. ಬಿದ್ದರು ಕ್ರಿಯಾಪದದ ಧಾತು ಏನು ಕೇಳಿದ್ದಾರೆ.
ಬಿದ್ದರದು ಏನು ರೀ ಬೀಳು. ಈಜಿ ಕ್ವಶನ್ ಅದಾವ್ರೆಲ್ಲ. ಮಂಕುತಿಮ್ಮನ ಕಗ್ಗ ಕೃತಿಯ ಯಾರು ಬರ್ದಾರ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ DVG. ಇದು ಕೂಡ ಎಲ್ಲರಿಗೂ ಗೊತ್ತಿರುವ ಹಾಗೆ ಈಜಿ ಕ್ವಶನ್ ಕೇಳಿದ್ದಾರೆ. ರಾಮನಗರದಲ್ಲಿ ಜನಪದ ಲೋಕ ಸ್ಥಾಪಕರು ಯಾರು ಕೇಳಿದ್ದಾರೆ. ಇದು 6ನೇ ಪುಸ್ತಕನಲ್ಲಿ ಐತೆ ನೋಡ್ರಿ, HL ನಾಗೇಗೌಡ. ಆದಿಪುರಾಣದ ಕರ್ತೃ ಯಾರು ಕೇಳಿದ್ದಾರೆ. ಆದಿಪುರಾಣ ಯಾರು ಬರ್ತಾರೋ ನಿಮ್ಗೆ ಗೊತ್ತಿರೋ ಹಾಗೆ ಪಂಪ ಬರಿತಾನೆ ರೀ. ಆಳಾಗಬಲ್ಲನು ಅರಸನಾಗಬಲ್ಲ. ನೋಡ್ರಿ ಎಷ್ಟು ಈಜಿ ಕ್ವಶನ್ ಕೇಳ್ಯಾರ. ತಂದೆಗೆ ಪತ್ರ ಬರೆಯುವಾಗ ಬಳಸುವ ಒಕ್ಕಣೆ ಅಂದ್ರೆ ತಂದೆಗೆ ಪತ್ರ ಬರಿತಿರ್ತೀವಿ, ಅಲ್ಲಿ ಮೇನ್ ಹೆಡ್ಡಾಗಿ ಏನು ಯೂಸ್ ಮಾಡ್ತಾರೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೀರ್ಥರೂಪ ತಂದೆಯವರಿಗೆ. ನೀವೆಲ್ಲ ಪೂಜ್ಯ ತಂದೆ ಆಗ್ತೀರಿ, ಪೂಜ್ಯ ತಂದೆ ಬರಲ್ಲ. ತಾಯಿಗೆ ಮಾತೋಶ್ರೀ ಬರ್ತೈತೆ ರೀ, ಪಿತಾಶ್ರೀ ಬರಲ್ರಿ. ಕದಂಬರ ರಾಜಧಾನಿ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಬನವಾಸಿ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬನವಾಸಿ ರೀ. ಕರ್ನಾಟಕದ ಅತಿ ಎತ್ತರದ ಶಿಖರ ಯಾರು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ಗುಂಪಿಗೆ ಸೇರದ ಪದವನ್ನು ಸೂಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಾಕತ್ತೆ ಅಂದರೆ ಗೋಧಿ. 6 ಸಾಲಿನ ಛಂದೋಬಂಧ ಅಂದರೆ 6 ಸಾಲಿನ ಪದ್ಯ ಯಾವ್ದು ಕೇಳಿದ್ದಾರೆ. 6 ಸಾಲಿನ ಪದ್ಯಗಳೇ ಷಟ್ಪದಿ. ಇಲ್ಲಿ ಸರಿಯಾದ ಉತ್ತರ. ಹಚ್ಚೇವು ಕನ್ನಡದ ದೀಪ ಈ ಕೃತಿಯ ರಚನೆಕಾರ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಡಾಕ್ಟರ್ DS ಕರ್ಕಿ. ಕನ್ಫ್ಯೂಸ್ ಆಗಬೇಡ್ರಿ, ಡಾಕ್ಟರ್ DS ಕರ್ಕಿ ಅವರು ಹಚ್ಚೇವು ಕನ್ನಡದ ದೀಪ ಎಂಬ ಕೃತಿಯನ್ನು ಬರೀತಾರೆ. ಕರ್ನಾಟಕದ ಸಂತ ಕವಿ ಯಾರು ಕೇಳಿದ್ದಾರೆ. ಗೊತ್ತಿರುವ ಹಾಗೆ ಶಿಶುನಾಳ ಶರೀಫ. ಜೇಡರ ದಾಸಿಮಯ್ಯವರ ಅಂಕಿತ ಯಾವುದು ಕೇಳಿದ್ದಾರೆ. ಇಲ್ಲಿ ರಾಮನಾಥ ಸರಿಯಾದ ಉತ್ತರ. ಕೇಂದ್ರ ಸರ್ಕಾರದ ಅಧೀನದಲ್ಲಿರುವ ಕನ್ನಡ ದೂರದರ್ಶನ ವಾಹಿನಿ ಯಾವುದು ಕೇಳಿದ್ದಾರೆ. ಚಂದನ್ TV. ಯಾವಾಗಿಂದ ಇದು ಚಂದನ್ TVಯಲ್ಲಿ ಪ್ರಸಾರವಾಗ್ತಾಯಿದೆ ವಿವಿಧ ಕಾರ್ಯಕ್ರಮಗಳನ್ನು. ನೀವು ಚಿಕ್ಕ ವಯಸ್ಸಿನಿಂದ ನೋಡ್ಕೋತಾನೆ ಬರ್ತಿರ್ತೀರಿ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ BGL ಸ್ವಾಮಿ ಅವರ ಕಾದಂಬರಿ ಯಾವುದು ಕೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂದರೆ ಹಸಿರುವಣ್ಣ. ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಇರುವ ಸ್ಥಳ ಯಾವುದು ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಬೆಂಗಳೂರು. ಆಲ್ಮೋಸ್ಟ್ ಎಲ್ಲರೂ ಬೆಂಗಳೂರಲ್ಲಿ ಏನಿರ್ತೈತಿ ಮಂಗಳೂರು ಅಂತೇಳಿ ಮಂಗಳೂರು ಹಾಕಿರ್ತೀರಿ. ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕದ ಡಾಕ್ಟರ್ HR ಸುದರ್ಶನ್ ಅವರಿಗೆ ಸಂದಿರುವ ಪ್ರಶಸ್ತಿ. ನೋಡಿ ಸ್ನೇಹಿತರೆ, ಈ ಕ್ವಶನನ್ನು ನೀವು ಆನ್ಸರ್ ಗೊತ್ತಿದ್ದರೆ ಕಮೆಂಟ್ ಮೂಲಕ ನಿಮ್ಮ ಉತ್ತರವನ್ನು ತಿಳಿಸಿ. ಇಲ್ಲಿ ನಾವು 50-50 ಕೊಡ್ತೀವಿ. ಅಂದರೆ ಇಲ್ಲಿ ಜ್ಞಾನಪೀಠನೂ ಆಗಲ್ಲ ರೀ, ಅದೇ ರೀತಿ ಭಾರತ ರತ್ನನೂ ಆಗಲ್ಲ. ಇನ್ನು CD ಆನ್ಸರ್ ಮುಖಾಂತರ ನಿಮ್ಮ ಆನ್ಸರನ್ನು ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ನಾಳೆಯಿಂದ ಕಂಪ್ಯೂಟರ್ ಕ್ಲಾಸ್ ಕೂಡ ಬರ್ತವೆ. ಧನ್ಯವಾದಗಳು.